ಅವರೆಲ್ಲ ವೈಜ್ಞಾನಿಕ ಪರಿಹಾರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ. ಹೀಗಾಗಿ ಸಂತ್ರಸ್ತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಸರ್ಕಾರಕ್ಕೆ 15 ದಿನಗಳ ಗಡುವು ಕೊಟ್ಟಿದ್ದಾರೆ. ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ 15 ದಿನದಿಂದ ನಾವು ಸಾಯಲಿದ್ದೆವು. ಎಂಟುನೂರ 80 ದಿನದಿಂದ ಹೋರಾಟ, ಸಿಗ್ಲಿಲ್ಲ ಪರಿಹಾರ. ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟ ಕಾರಂಜ ಸಂತ್ರಸ್ತರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 880 ದಿನ ಮನೆ ಮಠ ಬಿಟ್ಟು ಟೆಂಟ್ ಹಾಕೊಂಡು ಸ್ವಾಮಿ ಪರಿಹಾರ ಕೊಡಿ ಅಂತ ಅಂಗಲಾಚಿಸಿದ್ದಾರೆ. ಆದ್ರೆ ಇವರ ಕಣ್ಣೀರಿಗೆ ಮಾತ್ರ ಯಾವೊಬ್ಬ ಅಧಿಕಾರಿ ಕರಗೋದಿರಲಿ, ಕಣ್ಣೆತ್ತಿಯೂ ನೋಡಿಲ್ಲ. ಚುನಾವಣೆ ಸಮಯದಲ್ಲಿ ಭರವಸೆ ಕೊಟ್ಟು ಈಗ ಸೈಲೆಂಟ್ ಆಗಿದ್ದಾರೆ. ಇದೀಗ ಬೀದರ್ನ ಕಾರಂಜ ಸಂತ್ರಸ್ತರ ತಾಳ್ಮೆ ಕಟ್ಟೆ ಹೊಡೆದಿದ್ದು ಸರ್ಕಾರಕ್ಕೆ ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯ ನಗರ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು, ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸ್ತೀವಿ ಅಂತ ಅಂದಿನ ಸರ್ಕಾರ 28 ಗ್ರಾಮಗಳ ರೈತರ ಜಮೀನುಗಳನ್ನ ಸ್ವಾಧೀನ ಮಾಡಿಕೊಂಡಿತ್ತು. ರೈತರು ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತ 1981-82ರಲ್ಲಿ ಕಾರಂಜ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ರು. ಆಗ ಸರ್ಕಾರ ಎಕರೆಗೆ 3,000ದಂತೆ ಪರಿಹಾರ ಕೊಟ್ಟು ಸುಮಾರು 14,500 ಎಕರೆ ಜಮೀನನ್ನ ಸ್ವಾಧೀನ ಮಾಡಿಕೊಂಡಿತ್ತು. ಆದ್ರೀಗ ಭೂಮಿ ಬೆಲೆ ಗಗನಕ್ಕೇರಿದ್ದು ಕಾರಂಜ ಸಂತ್ರಸ್ತರು ಈಗಿನ ಬೆಲೆಗೆ ಪರಿಹಾರ ಕೊಡಿ ಅಂತ ಅಂಗಲಾಚಿಸಿದ್ದಾರೆ. ನಿಮಗೆ ಒಂದು ತಿಂಗಳ ಮೀಟಿಂಗ್ ಕರೆದು ಮಟ್ಟಿ ನಾನು ನಿಮ್ಗೆ ಏನೋ ಬಗೆಹರಿಸಿ ಅಂತ ಹೇಳಿದೆ. ಇದೇ ನಮ್ಮ ಮುಖ್ಯಮಂತ್ರಿ ಸಾಹೇಬರು. ಅದು ನಾನು ಎದುರ ಮುಂದೆ ನಿಂತು ನೀವಾಗಿ ಮಾತಾಡಿ ಕೇಳ್ತಿರೋ ನನ್ನ ಮಾತು ಆಟಾಗಿ ಮಾತಾಡಿದೆವು. ಅದ್ರ ಬಾದ್ 1 ವರ್ಷ ಆಯ್ತು, ಇನ್ನೂ ಏನು ಮಾಡ್ಲಿಕ್ಕೆ ತಿರಲಿಲ್ಲ. ಇದೆಲ್ಲ ನೋಡಿ ಮಾಡಿ ನಮ್ಗೆ ಇವ್ರು ಏನು ಕೊಡಪ್ಲೆ ಕಾಣಿಸಲ್ದು. ಶಾಪ್ ಕೊಟ್ಟು ಸಾಯ್ಲತ್ತಿದ್ದೆವು, ನಾವು ಸಾಯೋರಿದ್ದೆವು. ಸುಮಾರು 40 ವರ್ಷದಿಂದ ಕಾರಂಜ ಅನ್ನದಾತರು ಪರಿಹಾರಕ್ಕಾಗಿ ಅಲಿದಾಡ್ತಿದ್ದು ಪರಿಹಾರ ಮಾತ್ರ ಸಿಕ್ಕಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ಗೆಲ್ಲಿಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸಿಎಂ ಅಭಯ ಕೊಟ್ಟಿದ್ರಂತೆ. ಆದ್ರೀಗ ಕ್ಯಾರಿ ಅಂತಿಲ್ವಂತೆ. ಹೀಗಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 40 ವರ್ಷ ಆಯ್ತು ಭೂಮಿ ಕೊಟ್ಟು, ಇವತ್ತಿಗೆ ನಮ್ಮಿಂದ ವೈಜ್ಞಾನಿಕ ಬೆಲೆ ಸಿಗಲ್ಲ ಅಂದ್ರೆ ಯಾವ ನ್ಯಾಯ ಇದೆ ರೀ? ಇದು ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವೊಂದು 15 ದಿವಸದಲ್ಲಿ ನಾವೆಂದ ಅಧಿವೇಶನದಲ್ಲಿ ಟೈಮಲ್ಲಿ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಾವೆಂದ ಸಿದ್ಧರಾಗಿದ್ದೀವಿ. ಒಟ್ನಲ್ಲಿ ಮಳೆ, ಚಳಿ, ಗಾಳಿ, ಬಿಸಿಲನ್ನು ಲೆಕ್ಕಿಸದೆ ರೈತರು ಹೋರಾಟ ಮಾಡ್ತಿದ್ರೆ ಯಾವೊಬ್ಬ ಅಧಿಕಾರಿಯೂ ಅವರ ಸಮಸ್ಯೆಗೆ ಕಿವಿಗೊಡದೆ ಇರುವುದು ವಿಪರ್ಯಾಸ. ಇನ್ನಾದ್ರೂ ಸರ್ಕಾರ ಇವರ ಸಮಸ್ಯೆಗೆ ಪರಿಹಾರ ನೀಡುತ್ತಾ ಕಾದು ನೋಡಬೇಕು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.